ಇಲ್ಲಿ ನೋಡ್ರಿ, ಇಲ್ಲಿ 111 ಹಳ್ಳಿಗಳ ಪಾದಯಾತ್ರೆ. ಇದು ಎದರ ಸಲುವಾಗಿ? ಮಠದ ಉದ್ಘಾಟನೆ ಮತ್ತು ದಾಸೋಹ ಮನಿ. ನಮ್ಮ ಊರಿಗೆ, ನಮ್ಮ ಮಠಕ್ಕೆ ಬಂದವರು ಉಪವಾಸ ಹೋಗ್ಬಾರ್ದಂತ ಹೇಳಿ ಒಂದು ಎಲ್ಲಿ ಸಾಹೇಬ್ರ ನೀವು ಚೀಫ್ ಗೆಸ್ಟ್ ಈಗ ಮಠಕ್ಕೆ ಯಾರು ಬಂದಾರ? ಯಾರು ಉಪವಾಸ ಇವತ್ತಿನ ತನಕ ನನಗೆ ಗೊತ್ತಿದ್ದಂಗೆ ಬಂದಿಲ್ಲ. ಎಲ್ಲರಿಗೂ ನಾವು ಬಂದವರಿಗೆ ಪ್ರಸಾದ ಮಾಡಿಸ್ತೀವಿ. ಅದ್ರದ್ದು ಸಣ್ಣ ಮನೆ ಆಗಿತ್ತು. ನಮ್ಮ ಶರಣ ಬೋರ್ಗಟ್ಟಿ ಬಂದಾನ, ಸಣ್ಣ ಹುಡುಗ, ತಿಳಿಲಾರ್ದ ಆ ಹವ್ಯಾಸಕ್ಕೆ ಬಿದ್ದಾನ. ನಿಮ್ಮ ಅಪ್ಪನ ಒಂದಿಟ್ಟು ಹೆಸರು, ನಿಮ್ಮ ಅಪ್ಪನ ಹೆಸರು ಒಂದಿಟ್ಟು ಹೇಳ್ಬಿಡಪ್ಪ. ರಾಮಣ್ಣ ಬಾರಪ್ಪ. ಏನಿದೆ ರಾಮಣ್ಣ? ಬಾ ರಾಮಣ್ಣ. ಶರಣಪ್ಪ, ರಾಮಣ್ಣ ಏನಾರ ಮಾಡ್ತಾನೆ? ಹೇಳು, ಸುಳ್ಳು ಹೇಳ. ಏನಿಲ್ಲ ಏನಿಲ್ಲ ಅಂತ ಅನ್ಲ ಕರೆವ. ರಾಮಣ್ಣ ನೀ ಹೇಳು, ಏನೂ ಇಲ್ಲ. ಅಲ್ಲ, ಈಗ ಅವ್ರದ್ದು ಮುಗಲತಿ ಇವ್ರದ ವ್ಯವಸ್ಥೆ ಅಂತ ನೀ ಏನಾರ ಚಟ ಮಾಡ್ತೀಯ? ಮೆಲ್ಕ ಬಿಡೋದು ಬೇಡ ನಮಗ. ಅಲ್ಲೋ ಹೇಳಿದೆ, ನೀವು ತಂದೆಯಾದವ್ರು ಏನಿದಿರಲ್ಲ, ನಿಧಾನ ಮಾಡಿದ್ರೆ ನಿಮ್ಮ ಮಕ್ಕಳು ಅವಸರ ಮಾಡ್ತಾರ. ಇಷ್ಟೇ, ಅದು ವ್ಯತ್ಯಾಸ ಏನಿಲ್ಲ. ಇವತ್ತಿನಿಂದ ತಡಿ, ನೀ ಬಿಟ್ರ ನಿನ್ನ ಮಗಗೆ ನಾ ಬಿಡಾಕ್ ಹೇಳ್ತೀನಿ. ಮತ್ತೆ ನೀನ ಬಿಡ್ಲಿಲ್ಲ, ನಿನ್ನ ಮಗನ ಬಿಡ ಅಂತೀವಂದ್ರೆ ನಮ್ಮ ಅಪ್ಪನ ಮಾಡ್ತಾನ, ನಾನು ಯಾಕೆ ಮಾಡ್ಬಾರ್ದು? ನಮ್ಮ ಅಪ್ಪನ ಮಗನ ಅನಿಸ್ಕೋಬೇಕಾದ್ರೆ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದ ಮಾಡ್ಬೇಕಂತ ಮಕ್ಕಳ. ಹೆಂಗ ಹೇಳು, ನೀ ಬಿಡ್ತೀಯ? ಹೆಂಗ ನೀ ಬಿಡ್ತೀನಂದ್ರ ನಿನ್ನ ಮಗನ ಮಾತಾಡಿಸ್ತೀನಿ, ಇಲ್ಲಾಂದ್ರೆ ನಿನ್ನ ಮಗನ ಕೂಡ ಕೈ ಬಿಡ್ತೀನಿ. ನನಗ್ ಬಿಟ್ಕೊಟ್ಟಿದ್ದು ಅಂದ್ರೆ ಬಿಡು. ಬಿಡ್ತೀಯ? ಕರೆ ಹೇಳು. ಎಷ್ಟು ಲೋಕಾಭಿರಾಮವಾಗಿ ಮಾತಾಡ್ತಾ ನೋಡವ. ಹಿಂಗ್ ಜೀವನ ಹಿಂಗ್ ಮಾಡ್ಕೊಂಡ್ರೆ ಹೆಂಗ? ಇಷ್ಟು ಸಣ್ಣ ವಯಸ್ಸಿನಾಗ ಹಾಳು ಮಾಡ್ಕೋಬೇಡ. ಬಿಡ್ತೀಯ? ತೆಗೆದು ಹಾಕಿ ತೆಗಿ. ರೊಕ್ಕ ಬೇಡ. ಈಗ ಅವು ಇಸ್ಕಟ್ ಕಟ್ಟಿದವು ಏನಿದಾವ ನಿಮ್ಮ ಒಬ್ಬೊಬ್ಬರ ಕಡೆಗೆ ಇರತ್ತವು. ಈ ಕಾರ್ಯಕ್ರಮ ಬಹಳ ವಿಚಿತ್ರ ಕಾರ್ಯಕ್ರಮ. ಇಲ್ಲಿ ಇನ್ನೊಂದಿಷ್ಟು ಮಂದಿ ಗೆಸ್ಟ್ಗಳನ್ನು ಕರಿತೀನಿ. ನಿಂಗಪ್ಪ ಬರಡಿ ಬಂದ. ನೋಡ್ರಿ, ನಾನು ಒಂದ ಮಾತು ಹೇಳೋದು, ಎಲ್ಲಾರನ್ನೂ ವೇದಿಕೆ ಮೇಲೆ ಕರಿಯಕ್ ಆಗಲ್ಲ. ನಾನು ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋತೀನಿ, ಚಟ ಬಿಟ್ಟು ಪವಿತ್ರಾತ್ಮರಾಗ್ರಿ. ಒಳ್ಳೆ ಸತ್ಕಾರ್ಯಗಳನ್ನ, ದಾನ ಧರ್ಮಾದಿಗಳನ್ನ ಮಾಡಿ ಪುಣ್ಯಾತ್ಮರಾಗ್ರಿ. ಚಟ ಮಾಡಿ ಪಾಪ ಕಾರ್ಯಗಳನ್ನ ಮಾಡಿ ಪವಿತ್ರಾತ್ಮರಾಗುವುದು ಏನದು ಪಾಪಾತ್ಮರಾಗುವುದು ಬೇಡ. ಎಲ್ಲದನ್ನು ಬಿಟ್ಟು ಪವಿತ್ರಾತ್ಮರಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಫಕೀರೇಶ ಕುಡಿಯೋದು ಬಿಡ್ತೀನಿ ಅಂತ ತಾನಾಗ್ಲಿ ಅಂತ ಬಂದಿದ್ದಾನೆ. ಆತ ಒಳ್ಳೇದಾಗ್ಲಿ ಅಂತ ಚಪ್ಪಾಳಿ ತಟ್ಟೆ. ಎಷ್ಟು ನಿಂಗೆ ವಯಸ್ಸು ಅದು ನೋಡಿಲ್ಲ, ಅವನು ಮಾಡಕತ್ತೀನಿ. ನಮ್ ಕೈ ಬಂದು ನೋಡ್ರಿ, ಇದೇನಿದೆ? ಇದಕ್ಕೇನಂತಾರ? ಜೋಕರ್. ಏನಾಗುತ್ತೆ ಹೇಳ? ಆಡೋರು ಬಾಳೆ ಘನ ಸ್ಯಾನರ್ಗೆ ಆ ಮಕ್ಕಳು ಚಟ